ಹಬ್ಬದ ದಿನ ಅಂತ ಸ್ವಲ್ಪ ಸ್ಪೆಷಲ್ ಆಗಿ ರೆಡಿ ಆದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ನೈಟ್ ಇಂದಾನೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ ಪುಟ್ಟಾಗಿ ರಂಗೋಲಿ ಹಾಕೋಣ ಅಂತ ಆಗ್ತಾ ಇದ್ದೆ. ನಮ್ಮ ಮನೆ ಹತ್ರ ರಂಗೋಲಿ ಹಾಕೋದಿಕ್ಕೆ ತುಂಬಾ ಸ್ಪೇಸ್ ಇಲ್ಲ, ಅದರಿಂದ ಪುಟ್ಟಾಗೆ ಹಾಕೊಂಡೆ. ಬೆಳಗ್ಗೆ 4:15ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಾಕ್ಲಿಗೆ ನೀರ್ ಹಾಕಿ ಹಾಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಟ್ಟೆ. ಸಮ್ ರೀಸನ್ ಇಂದ ನಾನು ಪೂಜೆ ಮಾಡೋದಿಕ್ಕಾಗ್ಲಿಲ್ಲ. ಅದಕ್ಕೇನೆ ನಮ್ಮ ಮನೆಯವ್ರಿಗೆ ಹೇಳ್ಕೊಡ್ತಾ ಇದ್ದೆ ಪೂಜೆಗೆ ಇಡೋದಿಕ್ಕೆ ಏನೇನ್ ಮಾಡ್ಕೋಬೇಕು ಅಂತ. ನಮ್ಮ ಮನೆಯವ್ರಿಗೆ ಹೇಳ್ಕೊಡೋದ್ಕಿಂತ ನಾನೇ ಮಾಡೋಣ ಅನ್ಸುತ್ತೆ, ಅಷ್ಟು ನಿಧಾನಕ್ಕೆ ಮಾಡ್ತಾರೆ ಕೆಲಸ ಎಲ್ಲ. ಅವರೆಕಾಯಿ, ಕಡ್ಲೆಕಾಯಿ, ಗೆಣಸು ಎಲ್ಲ ಬೇಯೋದಿಕ್ಕೆ ಇಟ್ರು. ಇನ್ನೊಂದ್ ಕಡೆ ಎಳ್ಳು ಬೆಲ್ಲ ಮಾಡೋದಿಕ್ಕೆ ರೆಡಿ ಮಾಡ್ಕೊಂತಾ ಇದ್ರು. ನಾನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಬಟ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರು ಅಷ್ಟೇನೆ. ಪೂಜೆಗೂ ಸಹ ನೆನ್ನೆನೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೆ. ಇವತ್ತು ಹೂವ ಎಲ್ಲ ಹಾಕೊಂಡು ಪೂಜೆ ಮಾಡಿದ್ರು, ಹಾಗೆ ಸೂರ್ಯಂಗೂ ಸಹ ಪೂಜೆ ಮಾಡಿದ್ರು. ನೈವೇದ್ಯಕ್ಕೂ ಕೂಡ ಅವರೇ ರೆಡಿ ಮಾಡ್ಕೊಂಡ್ರು. ಕಬ್ಬು, ಎಳ್ಳು, ಬೆಲ್ಲ, ಅವರೆಕಾಯಿ, ಕಡ್ಲೆಕಾಯಿ, ಗೆಣಸು ಅಷ್ಟೇನೆ ಇಟ್ಟು ಪೂಜೆ ಮಾಡಿದ್ರು. ಪೂಜೆ ಮುಗಿದ್ಮೇಲೆ ನಾನು ಕೂಡ ರೆಡಿ ಆಗ್ತಾ ಇದ್ದೆ. ನಾನು ಸಿಂಪಲ್ ಆಗಿ ರೆಡಿ ಆಗೋದು, ಯಾವ ತರ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಮಾಯಿಶ್ಚರೈಸರ್ ಹಾಕ್ತಾ ಇದ್ದೀನಿ. ನಾನು ಹಾಕೋ ಫೇಸ್ ವಾಶ್ ನನ್ನ ಸ್ಕಿನ್ ನ ತುಂಬಾನೇ ಡ್ರೈ ಮಾಡುತ್ತೆ, ಅದರಿಂದ ನಾನು ಮಾಯಿಶ್ಚರೈಸರ್ ಹಾಕ್ಲೇಬೇಕು. ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಹಾಕೊಂತಾ ಇದ್ದೀನಿ. ಸನ್ಸ್ಕ್ರೀನ್ ಸ್ವಲ್ಪ ಜಾಸ್ತಿನೇ ಹಾಕೊಂತೀನಿ. ನೆಕ್ಸ್ಟ್ ನಾನು ಫೇರ್ ಅಂಡ್ ಲವ್ಲಿ ಹಾಕೊಂತಾ ಇದ್ದೀನಿ. ನನಗೆ ಫೇರ್ ಅಂಡ್ ಲವ್ಲಿ ಒಂದೇನೆ ಸೆಟ್ ಆಗಿರೋದು, ಅದರಿಂದ ತುಂಬಾ ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾಜಲ್ ಹಾಕ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂದ್ರೆ ಕಾಜಲ್ ಹಾಕಿವೆ, ಇವಾಗ ಡೈಲಿ ಹಾಕಲ್ಲ, ಏನಾದ್ರೂ ಫಂಕ್ಷನ್ ಇದ್ರೆ ಅಷ್ಟೇನೆ ಹಾಕೋದು. ನೆಕ್ಸ್ಟ್ ಲಿಪ್ ಬಾಂಬ್ ಹಾಕ್ಬಿಟ್ಟು ಲಿಪ್ಟಿಕ್ ಹಾಕೊಂತಾ ಇದ್ದೀನಿ. ಲಿಪ್ಟಿಕ್ ಕೂಡ ಯಾವಾಗ್ಲೂ ಹಾಕಲ್ಲ, ಅಪರೂಪಕ್ಕೆ ಅಷ್ಟೇನೆ ಹಾಕೋದು. ಒಂದು ಐಲೈನರ್ ಇಟ್ಕೊಂಡು ಫುಲ್ ರೆಡಿ ಆಗಾಯ್ತು. ಇವಾಗ ಏರ್ ಸೆಟ್ ಮಾಡ್ಕೊಂತಾ ಇದ್ದೀನಿ. ಫಸ್ಟ್ ಸಿರಮ್ ಹಾಕಿ ಆಮೇಲೆ ನಾನು ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂತೀನಿ. ಸುಮ್ನೆ ಈ ತರ ಒಂದ್ 2-3 ಸಲ ಮಾಡಿದ್ರೆ ಸಾಕು, ಫುಲ್ ಸ್ಟ್ರೈಟ್ ಆಗುತ್ತೆ. ಈ ತರ ಡೈಲಿ ಏನ್ ಏರ್ ಸ್ಟ್ರೈಟ್ ಮಾಡಲ್ಲ, ಡೈಲಿ ಏನಾದ್ರೂ ಮಾಡಿದ್ರೆ ನಿಜವಾಗ್ಲೂ ಕೂದಲೆಲ್ಲ ಹಾಳಾಗುತ್ತೆ. ಹಬ್ಬ ಇದ್ದಿದ್ರಿಂದ ರೆಡಿ ಆಗ್ತಿದ್ನಲ್ಲ, ಅದನ್ನೇ ನಿಮ್ಮ ಹತ್ರನು ಶೇರ್ ಮಾಡ್ಕೊಂತಿದ್ದೀನಿ ಅಷ್ಟೇನೆ. ಸಿಂಪಲ್ ಆಗಿ ರೆಡಿ ಆದೆ, ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೀನಿ. ಸ್ಪೆಷಲ್ ಆಗಿ ಏನ್ ರೆಡಿ ಆಗ್ಲಿಲ್ಲ, ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡೆ ರೆಡಿ ಆಗಿದ್ದು. ಒಂದ್ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಅದನ್ನು ಕೂಡ ಮಾಡಿ ನಾನು ನಮ್ಮ ಮನೆಯವರು ಒಂದ್ ರೀಲ್ಸ್ ಕೂಡ ಮಾಡಿದ್ವಿ. ಬೆಳಗ್ಗೆನೆ ತಿಂಡಿಗೆ ರೆಡಿ ಮಾಡಿದ್ದೆ, ಆದ್ರೆ ಒಗ್ಗರಣೆ ಮಾಡಿರ್ಲಿಲ್ಲ. ಅಷ್ಟ್ ಬೇಗ ಮಾಡಿದ್ರು ತಿಂಡಿ ತಿನ್ನೋದಿಕ್ ಚೆನ್ನಾಗಿರಲ್ಲ. ತಿಂಡಿ ತಿನ್ನೋ ಟೈಮಲ್ಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಖಾರ ಪೊಂಗಲು ಮತ್ತೆ ಸ್ವೀಟ್ ಪೊಂಗಲು ಎರಡು ಕೂಡ ಮಾಡಿದೆ. ಇನ್ನೊಂದ್ ಕಡೆ ನಮ್ಮ ಮನೆಯವರು ಕಬ್ಬಿಡಿಸ್ಕೊಡ್ತಿದ್ರು, ಅಲ್ಲೇ ಇಟ್ರೆ ತಿನ್ನಲ್ಲ ಅಂತ ಎಲ್ಲ ಪೀಸ್ ಮಾಡ್ಕೊಡ್ತಾ ಇದ್ರು. ಹಾಗೆ ಸ್ವಲ್ಪ ಗಿಡಗಳಿಗೆ ನೀರ್ ಹಾಕಿ ಈ ದಿನ ಎಂಡ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.